Hey, Lord. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಮೋನೇಶ್ ವೆಜಲಾಗೆ ಸ್ವಾಗತ. ನಾವಿವಾಗ ಗಾಡಿಗೆ ಪೂಜೆ ಮಾಡಿ ಹೋಯ್ತಾ ಇದ್ದೀವಿ ಕೊಟ್ಟಿಯೂರಿಗೆ. ಗಣಪತಿ ಬಪ್ಪ ಒಂದೇ ಕಾರಣ ಕುಡಂಕು ಮಗ್ಗಿ ನೋಡು ಬುಡಕಟ್ಟು ಜನಾಂಗದ ಡ್ಯಾನ್ಸು. ದೇವ್ರ ಬಂದೆ ಹಣ್ಣೊಂದು ಪಡೆದಿದೆ ವಿಡಿಯೋ ಮಾಡೋಕ್ಕೆ ನಿಂತ್ಕೊಂಡಿದ್ದೀರಾ? ಪೆಟ್ರೋಲ್ ಹಾಕೋದು ಹೆಂಗೆ ಅಂತ ನೋಡ್ತಾ ಇದ್ದೀರಾ? ಇನ್ನೊಂದು ವಿಡಿಯೋ ಮಾಡ್ರಿ. ಈಗ ಈ ಗ್ಯಾಪಲ್ಲಿ ಎರಡು ಪರಿಚಯ ಮಾಡ್ತೀನಿ ನೋಡಿ. ಹಾಂ, ಫಸ್ಟ್ ಇವ್ರು ಚೈತನ್ಯಣ್ಣ, ಇವ್ರು ಯಶ್ವಿನ್ ಬಾಯ್, ಇವನು ದುರ್ಗಾ, ಇವನು ಪ್ರಜ್ವಲ ಕಿಪಿಕಿರಿ ಗಂಧ. ಕೋಲ ಅಂತ ಒಂದು ಪ್ರಾಣಿ ಇದೆ. ಇದು 24 ಗಂಟೆಗಳಲ್ಲಿ 22 ಗಂಟೆ ನಿದ್ರೆ ಮಾಡುತ್ತೆ. 2 ಗಂಟೆ ಏನಪ್ಪಾ ಮಾಡುತ್ತೆ ಅಂದ್ರೆ ತಿನ್ನೋದು. ಸರ್ ಇದೇ ರೋಡ್ ತಾನೆ? ಪಕ್ಕ ರೋಡ್. ಪಕ್ಕ ತಾನೆ ಹೇಳಿ ಸರ್. ಪಕ್ಕ ರೋಡ್ ಅಲ್ಲಪ್ಪ, ಇದೇ ರೋಡ್. ಸ್ಟ್ರೈಟ್ ಆಗಿ ಹೋಗು. 500 ಕಿಲೋಮೀಟರ್ ಸರಿ. ಇನ್ನ ಎಷ್ಟು ದೂರ ಹೋಗ್ಬೇಕ್ರಿ? ಇದೇ ನಮ್ಮ ಮನೆ. ಬರೀ 100 ಕಿಲೋಮೀಟರ್ ಹೋದ್ರೆ ವೈನ್ಸೂರು ಪಕ್ಕದಲ್ಲೇ ಅಂಗಡಿ. ಪ್ರಜಾಪತಿ ಇದ್ದಾಳ ಗುರು ಕೊನೆಗೂ ಬಂದು ಮಮ್ಮಿ ನಿಂದ ಸಾಕಾಗ್ರಿ ನೀವು ಏನ್ ಹೇಳುವ? ನೋ ಬೈ, ನೋ ಬೈ, ಫುಲ್ ಅಣ್ಣ. ನೀವೇನಾದ್ರು ಹೇಳ್ತೀರಾ ಇದ್ರ ಬಗ್ಗೆ? ತಮ್ಮ ಅಭಿಪ್ರಾಯ ಇಲ್ಲಿಗೆ ಬಂದಿರೋದು ಏನ್ ಹೇಳೋ? ಸಂತೋಷ ಆಗುತ್ತೆ. ಒಳ್ಳೆ ದರ್ಶನ ಮಾಡ್ಬೇಕು ಅಷ್ಟೇ. ಇನ್ನೇನ್ ಬೇಕು? ಕರ್ನಾಟಕ ಊಟ ಮಾಡ್ಕೊಂಡ್ ಭ್ರಷ್ಟ ಮಾಡ್ಕೊಂಡ್ ಮನೆಗ್ ನಡೀರಿ. ಟಾಟಾ. ನಾನು ಕಣ್ಣೆದ್ರಿಗೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ. ಸೊ ಗುರು, ನಾವ್ ಇವಾಗ ದರ್ಶನ ಮಾಡಕ್ ಹೋಗ್ತಾ ಇದೀವಿ.
ಸ್ನಾನ ಮಾಡ್ಕೊಂಡು ದರ್ಶನ ಮಾಡ್ತೀವಿ ಕಣ. ಇಲ್ಲ, ಸ್ನಾನ ಮಾಡ್ಕೊಂಡು ವಾಪಸ್ ಬರ್ತೀವಿ. ಈಗ ಗಾಡಿಲೆಲ್ಲ ಏನೇನು ಎಲ್ಲೆಲ್ಲಿ ಏನೇನು ಇಡ್ಬೇಕು ಅವನ್ನೆಲ್ಲ ಇಟ್ಬಿಟ್ಟು ಏನ ಸ್ನಾನ ಮಾಡ್ಕೊ ಬರ್ತೀನಿ ಅಂತ ಹೇಳೋದ್ ಬದಲು ದರ್ಶನ ಮಾಡ್ಕೊ ಬರ್ತೀವಿ ಅಂತ ಹೇಳ್ತಾ ಇದೆಯಲ್ಲ. ಅಲ್ಲಿ ದರ್ಶನ ಮಾಡ್ಕೊಯ್ತೀವಿ ಹೋಟೆಲ್. ನಮ್ ಸ್ವಾಮಿಗಳು ಒಂಥರ ಪವರ್ಫುಲ್ ಮ್ಯಾನ್ಸ್ ಇದ್ದಂಗೆ. ಅವರು ತೀರ್ಸಿ ಶಾಪ ಕೊಟ್ಬಿಟ್ರೆ ಮೊದ್ಲೇ ನೀನು ಸಿಳ್ಳೆ ಕ್ಯಾತಿದ್ದಂಗಿದ್ಯಾ, ಆಮೇಲೆ ಮಗನೇ ನಿಮ್ಮ ಅವನು ಒತಿ ಕ್ಯಾತಾದಂಗ ಆಗ್ಬಿಡ್ತೀಯ. ಎಲ್ಲ ಬಂದು ಇಲ್ಲೇ ಈಜೋಡಿರಿ ಎಲ್ಲಾರು. ಸ್ವಲ್ಪ ಗಲೀಜ್ ಐತೆ, ಸ್ವಲ್ಪ ವಾಟರ್ ಫಾಲ್ ಸ್ವಿಮ್ಮಿಂಗ್ ಪೂಲ್ ಎಲ್ಲ ಬನ್ನಿ ಈಜೋಡಿರಿ. ಕರ್ನಾಟಕದವ್ರೆ ಎಷ್ಟು ಎಲ್ಲ ಬರ್ರಿ. ಅವ್ರು ಯಾರು ಹೇಳ್ತಾರ ಮಾತು ಹೇಳಿ ಕೇಳ್ಬಿಡ್ರಿ. 2 ವಾರ ಆಯ್ತು ಅಷ್ಟೇ, ಬೇಗ ಬಂದ್ಬಿಡ್ರಿ. ಎಲ್ಲ ಬೇಗ ಬಂದ್ಬಿಡ್ರಿ, ಇದ್ದಷ್ಟು ದಿನ ಜಾಲಿ ಜಾಲಿ. ಸರಿ ಬಿಡು, ಆಯ್ತು ಬಿಡು. ಏನ್ ಮಾಡ್ತಾ ಇದೀಗ? ಹತ್ತಕತೀನಿ ತಗೊಳಕ್ ವಿಡಿಯೋ ಮಾಡ್ಬೇಕಾ? ಹಿಡ್ಕಳ, ನಿಂಗೆ ಗೊತ್ತಿಲ್ಲ. ಥ್ಯಾಂಕ್ಸ್. ಬರ್ಲಾ? ಹಲೋ ಹಲೋ, ಹಾಯ್. ಇವಾಗ ನಾವು ಕಾಳಿಲಿ ಕಾಳಿಲಿ ಕಾಲುವೆ ಎಲ್ಲ ಬರೋದು ನದಿ ಅಲ್ಲ ಬ್ರೋ, ನದಿ. ಈ ಬ್ರೋ ನಾವಿವಾಗ ನದಿನ ಒಳ್ಳೆನ ಇದು? ಹೊಳೆ ಅನ್ರಿ, ನದಿ ಅಂದ್ರೆ ಹೊಳೆ. ನದಿ ಹೊಳೆನೆ ನದಿ ಅಂತ ಬಿಕ್ಕಳ್ತಾ ಇದ್ರೆ ನನಗೆ ಅಂತ ಬಿಕ್ಕಳಿ ಹಿಡಿಯುತ್ತೆ. ಇಲ್ಲ, ಕೊಳ. ನಾವಿವಾಗ ಕೊಳದಲ್ಲಿ ಸ್ನಾನ ಮಾಡ್ಕೊಂಡು ದೇವ್ರ ದರ್ಶನ ಹೋಗ್ತಾ ಇದೀವಿ. ಫುಲ್ಲು ಹೆವಿ ರಸ್ಸು. ದರ್ಶನ ಎಷ್ಟು ಗಂಟೆಗೆ ಆಯ್ತು ನೋಡೋಣ. ಗುರು ಜನ ಫುಲ್ಲು ರಸ್ ಆಗೋಗಿತ್ತು, ಅದಕ್ಕೋಸ್ಕರ ಪಕ್ಕದಲ್ಲಿ ಹೋಗ್ತಾ ಇದ್ದೀವಿ. ಸರಿ, ನೀವು ಇಲ್ಲಿ ನೋಡ್ತಾ ಇರೋದು ಶಿವ ತನ್ನ ಪ್ರೀತಿಯನ್ನು ಕಳೆದುಕೊಂಡ ಜಾಗ ಇದು. ಒಂದು ದಿನ ದಕ್ಷನು ಒಂದು ಬೃಹತ್ ಯಜ್ಞವನ್ನು ಆಯೋಜಿಸಿದನು. ಅವನು ತ್ರಿಮೂರ್ತಿಗಳಾದ ಬ್ರಹ್ಮ, ವಿಷ್ಣು ಸೇರಿದಂತೆ ಎಲ್ಲಾ ದೇವರುಗಳು, ಋಷಿಮುನಿಗಳು ಮತ್ತು ರಾಜರನ್ನು ಆಹ್ವಾನಿಸಿದನು. ಆದರೆ ಉದ್ದೇಶಪೂರ್ವಕವಾಗಿ ಶಿವ ಮತ್ತು ಸತಿಯನ್ನು ಆಹ್ವಾನಿಸಲಿಲ್ಲ. ತನ್ನ ತಂದೆ ಆಯೋಜಿಸಿದ ಯಜ್ಞಕ್ಕೆ ಹೋಗಲು ಸತಿ ಬಯಸಿದಳು. ಶಿವನು ಅವಳನ್ನು ತಡೆಯಲು ಪ್ರಯತ್ನಿಸಿದನು. ಆದರೆ ಸತಿ ತನ್ನ ತಂದೆಯನ್ನು ಬೇಟೆಯಾಗುವ ಮತ್ತು ಅವನನ್ನು ಸಮಾಧಾನಪಡಿಸುವ ಆಟ ಹಿಡಿದಳು. ಯಜ್ಞ ಭೂಮಿಗೆ ಕಾಲಿಟ್ಟ ಸತಿಗೆ ಭಾರೀ ಅವಮಾನ ಕಾದಿತ್ತು. ಅವಳ ತಂದೆ ದಕ್ಷನು ಶಿವನನ್ನು ಮತ್ತು ಅವಳನ್ನು ಸಭೆಯಲ್ಲಿಯೇ ತೀವ್ರವಾಗಿ ಅವಮಾನಿಸಿದನು. ಶಿವನಿಗೆ ಮಾಡಿದ ಅಗೌರವ, ತಂದೆಯ ಅಹಂಕಾರ ಮತ್ತು ತನ್ನ ಅಸಹಾಯಕತೆಯನ್ನು ಸಹಿಸಲಾಗದೆ ಸತಿ ಅಲ್ಲಿಯೇ ಯೋಗಾಗ್ನಿಯಲ್ಲಿ ತನ್ನ ಶರೀರವನ್ನು ಆಹುತಿ ಮಾಡಿಕೊಂಡಳು. ಸತಿಯ ಮರಣದ ಸುದ್ದಿ ಕೇಳಿ ಶಿವನು ತೀವ್ರ ದುಃಖ ಮತ್ತು ಮಹಾಕೋಪದಿಂದ ಅಗ್ನಿಜ್ವಾಲೆಯಂತಾದನು. ಅವನು ತನ್ನ ತಲೆಯಿಂದ ಒಂದು ಜಟೆಯನ್ನು ಕಿತ್ತು ನೆಲಕ್ಕೆ ಅಪ್ಪಳಿಸಿದನು. ಆ ಜಟೆಯಿಂದಲೇ ಶಿವನ ಭಯಂಕರ ಅವತಾರಗಳಾದ ವೀರಭದ್ರ ಮತ್ತು ಭದ್ರಕಾಳಿ ಉದ್ಭವಿಸಿದರು. ಶಿವನು ಅವರಿಗೆ ದಕ್ಷ ಯಜ್ಞವನ್ನು ನಾಶಪಡಿಸಲು ಮತ್ತು ದಕ್ಷನನ್ನು ಶಿಕ್ಷಿಸಲು ಆದೇಶಿಸಿದನು. ವೀರಭದ್ರ ಮತ್ತು ಭದ್ರಕಾಳಿ ಯಜ್ಞ ಭೂಮಿಗೆ ನುಗ್ಗಿ ಎಲ್ಲವನ್ನೂ ಧ್ವಂಸಗೊಳಿಸಿದರು. ಯಜ್ಞ ಮಂಟಪವನ್ನು ಅಪ್ಪಳಿಸಿದರು ಮತ್ತು ದಕ್ಷನ ಶಿರಚ್ಛೇದನ ಮಾಡಿದರು. ಭೂಮಂಡಲದ ಒಳಿತಿಗಾಗಿ ಬ್ರಹ್ಮ ವಿಷ್ಣು ಇಬ್ಬರು ಶಿವನನ್ನು ಪ್ರಾರ್ಥಿಸಿದರು.
ಶಿವ ದಕ್ಷನಿಗೆ ಮರುಜನ್ಮ ಕೊಟ್ಟ. ತಲೆ ಇಲ್ಲದರಿಂದ ಮೇಕೆಯ ತಲೆ ಜೋಡಿಸಿದ. ಆಮೇಲೆ ಶಿವ ಸತಿಯ ಸುತ್ತ ದೇಹ ಹೊತ್ತು ಜಗತ್ತೆಲ್ಲ ತಾಂಡವ ಮಾಡಿದ. ಶಿವನ ಕೋಪ ತಣ್ಣಗಾಗಿಸಲು ವಿಷ್ಣು ತನ್ನ ಸುದರ್ಶನ ಚಕ್ರ ಎಸೆದ. ಚಕ್ರದಿಂದ ಸತಿಯ ದೇಹ 51 ತುಂಡು ಆಯಿತು. ಆ 51 ತುಂಡುಗಳು ಬಿದ್ದ 51 ಜಾಗಗಳೇ ಇಂದಿನ 51 ಶಕ್ತಿಪೀಠಗಳು. ಸತಿಯನ್ನು ಆದಿಪರ ಶಕ್ತಿಯ ರೂಪದಲ್ಲಿ ಪೂಜಿಸಲಾಗುತ್ತದೆ. ಮಹಾದೇವನ ಮಹಾಸಂಗಿನಿ ಪರಮೇಶ್ವರಿ ಜಗದ್ರೂಪಿಣಿ ಅವಳಿಗೆ ಅಪರಿಚಿತೆ ಇದುವೆ ಶಕ್ತಿ ಸಂಪೂರ್ಣತೆ. ಸೊ ಗುರು, ನಾವೇ ಹೋಯ್ತಾ ಇದೀವಿ ಆ ಕಡೆ ಕೊಟ್ಟೂರಿಂದ ಈ ಕಡೆ ಕೊಟ್ಟೂರ್ಗೆ. ಅಲ್ಲೂ ಫುಲ್ ಜನ. ಈಗ ನಾವು ಅಲ್ಲಿಗೆ ಹೋಯ್ತಾ ಇದೀವಿ. ಈ ಕಡೆ ಕೊಟ್ಟಿರೋ ಮತ್ತು ಆ ಕಡೆ ಕೊಟ್ಟಿರೋ ಹೆಂಗ್ ಗೊತ್ತು ಅಂದ್ರೆ ಈ ವಿಡಿಯೋ ಹಾಕ್ತೀನಿ ನೋಡಿ. ಶತಮಾನಗಳ ಹಿಂದೆ ಕಾಡಿನಲ್ಲಿ ಬೇಟೆಯಾಡುತ್ತಿದ್ದ ಬೇಟೆಗಾರರಿಗೆ ಈ ಲಿಂಗ ಸಿಕ್ಕಿತ್ತು ಎನ್ನುವುದು ಪುರಾಣ. ಬೇಟೆಗಾರನೊಬ್ಬ ಬಾಣವನ್ನು ಕಲ್ಲಿನ ಮೇಲೆ ಚೂಪುಗೊಳಿಸುವಾಗ ಆ ಕಲ್ಲಿನಿಂದ ರಕ್ತ ಸುರಿಯುತ್ತಿತ್ತಂತೆ. ರಕ್ತಸ್ರಾವವನ್ನು ನಿಲ್ಲಿಸಲು ಹಾಲು ಮತ್ತು ತುಪ್ಪವನ್ನು ಬಳಸಿದ್ರು ಅದು ನಿಲ್ಲುವುದಿಲ್ಲ. ಕೊನೆಗೆ ಎಳನೀರನ್ನು ಸುರಿಯುವಾಗ ರಕ್ತ ನಿಂತಿತು. ಹಾಗಾಗಿ ಈಗಲೂ ಇಲ್ಲಿನ ಸ್ವಯಂಭೂ ಶಿವಲಿಂಗಕ್ಕೆ ಎಳನೀರಿನ ಅಭಿಷೇಕವು ಪ್ರಿಯವಾದದ್ದು. ನಂತರ ಪರಶುರಾಮರು ಈ ಪ್ರದೇಶಕ್ಕೆ ಬಂದಾಗ ಸ್ವಯಂಭೂ ಲಿಂಗದೆದುರು ಬಾವಲಿ ನದಿಯ ಇನ್ನೊಂದು ದಡದಲ್ಲಿ ಒಂದು ದೇವಾಲಯವನ್ನು ಕಟ್ಟುತ್ತಾರೆ. ಅದುವೇ ಇಕ್ಕರೆ ಕೊಟ್ಟಿಯೂರು ದೇವಾಲಯ. ಗುರು, ನೀವು ನೋಡ್ತಾ ಇರೋದು ಹೊರಪು ಅಂತ. ಇದು ಮಾಸರಿಯ ಗಡ್ಡ ಅಂದ್ರೆ ನೀವು ನಂಬ್ತೀರಾ? ಹೌದು. ಪುರಾತನದ ಪ್ರಕಾರ ದಕ್ಷಯಾಗವನ್ನು ಧ್ವಂಸ ಮಾಡಲು ಬಂದ ವೀರಭದ್ರನು ಯಾಗದ ಮುಖ್ಯ ಋಷಿಯಾಗಿದ್ದ ಪ್ರಭು ಮಾಸರಿಯ ಗಡ್ಡವನ್ನು ಕಿತ್ತು ಎಸೆಯುತ್ತಾನೆ. ಆ ಗಡ್ಡದ ಸ್ಮರಣಾರ್ಥವಾಗಿ ಒಡಪನ್ನು ಪ್ರಸಾದವಾಗಿ ನೀಡುತ್ತಾರೆ. ಕೊನೆಗೂ ಎಲ್ಲ ದೇವ್ರ ದರ್ಶನ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ. ತಿತ್ತಿತ್ತೈ ಜಿಗಿದಿತ್ತೈ ತಿತ್ತಿತ್ತೈ ಇದು ಕೂತ್ ಬಿಡ್ಬೇಕಾ? ಅಷ್ಟೇ ಹಾಕಲೇ ಎಣಿದ್ ಮುಂದೆ ಹಾಕ್ತಾರಲ್ಲ ಕಂಕಣಕ ನಕ್ಕಣಕ ಕಂಕಣಕ ನಕ್ಕಣಕ ಡಬ್ಬ ಕೂತು. ನೋಡಿ, ಇಲ್ಲಿ ನದಿಗೆ ಹೋಗ್ಬೇಡಿ ಅಂದ್ರೆ ಹಬ್ಬ ನದಿಗೆ ಹೋಗ್ಬೇಡಿ ಅಂತ ಇದಾರೆ. ಜಾಗನೇ ಇಲ್ಲ. ಗುರುಜಿ ಗುರುಜಿ ಪಿತ್ರ ಏನ್ ಮಾಡ್ಲಿಲ್ಲ ಅಲ್ಲ, ಕೋಪ ಬರ್ಸ್ಬೇಡ್ರಿ ನಂಗೆ. ಹೋಗ್ಬೇಡಿ ನದಿಗೆ, ಅಲ್ಲಿ ಮುಂದೆ ಯಾವ್ದಾರ ಹೋಗುತ್ತೆ ಗುರುಜಿ. This is the end. ಮೆನ್ಷನ್ ಮಾಡ್ಬೋದು ಇನ್ಸ್ಟಾಗ್ರಾಮ್. ಸೊ ಬಾಯ್ಸ್, ನಮ್ಮ ರಘುವರ್ ಬಂದರು. ನಾನು ತಿಂದೆ ಬಾಯ್. ಸೊ ಗೈಸ್, ನಾವು ಇಲ್ಲಿ ಊಟ ಮಾಡೋದು ನಿಲ್ಸಿದ್ವಿ. ಬಸ್ ಅಂದ್ಬಿಟ್ಟು ವಾಪಸ್ ಹೋಗ್ತಾರೆ ಅನ್ಸುತ್ತೆ.
ಶಾರ್ಟ್ ಫಾರ್ಮ್ಯಾಟ್ ಅಂತ ಬಂದಾಗ ಬೇರೆ ತರದ ಚಾಲೆಂಜಸ್ ಇರುತ್ತೆ. ಗಾಡಿಯ ಗುರು ಗಾಡಿ ಪೆಟ್ರೋಲ್ ಬಂಕ್ ನಿಲ್ಸಿದ್ದೀವಿ. ನಿಲ್ಲಿಸ್ಬಿಟ್ಟು ಇಲ್ಲೇ ಮಲಿಕನಿದ್ದು ಗುರು. ನಾವಿವಾಗ ಟ್ರಕ್ಕಿಂಗ್ ಬಂದಿದ್ದೀವಿ. ಈಗ ನಾಷ್ಟ ಮಾಡ್ಕೊಂಡು ಟ್ರಕ್ಕಿಂಗ್ ಮಾಡ್ತೀವಿ. ಮಾತಾಡ್ತಾರ ಬ್ರೋ ಇವತ್ತು ಏನು ನಿನ್ಗೋಸ್ಕರ ಇಟ್ಕೊಂಡಿದ್ದೀನಿ ಕಣ. ಮತ್ತೆ ನೀನೆಲ್ಲ ಒಂದು ಮಾಡಿಲ್ವಲ್ಲ ನಮ್ಮ ಲಾಗ, ಬರೀ ಅವ್ನ ಅಬ್ನೇ ಮಾಡವನೆ. ಲೀಚ್ ಇರತ್ತೆ ನೋಡ್ಕೊಳ್ಳಿ. ಲೀಚು 1000 ಸಲ ಪಡ್ಕೊಂಡೆ ಈ ಟ್ರೆಕ್ಕಿಂಗು ಗೀಕಿಂಗು ಏನು ಬೇಡ ಅಂತ. ಕೇಳಲಿಲ್ಲ ನನ್ನ ಮಾತ. ಕರ್ಕೊಂಬಂದೇವೆ ಕಾಡಿಗೆ ನಮ್ಮ ಪ್ರಾಣ ಹಿಂಡಕ್ಕೆ. ಇದ್ರ ಬದಲು ಯಾವ್ದಾದ್ರು ಊಟಿಗೋ ಬೀಚ್ಗೋ ಹೋಗಿದ್ರೆ ಆಯ್ತಿತ್ತು. ಇದಲ್ಲ ಅದು ಸೊ ಗುರು, ನಾವು ಇವಾಗೆಲ್ಲ ಮುಗಿಸ್ಕೊಂಡು ನಾವು ಹೋಗ್ತಾಯಿದ್ವಿ ವ್ಯಾಂತಕ್ಕೆ. ಅವರೆಲ್ಲ ಈಜು ಹೊಡಿತವ್ರೆ, ನಾನು ಈಜು ಹೊಡಿಲಿಲ್ಲ. ಈಗ ಹೊಟ್ಟೆ ಬೇರೆ ಎಸಿತೈತೆ, ಅದಕ್ಕೆ ನಾಷ್ಟ ಮಾಡ್ಕೊಬ್ರೋಣ ಅಂತ ಹೋಗ್ತಾಯಿದ್ದೀವಿ. ಹಾಂ ಹೇಳಿ ಬೈ, ಹೆಂಗೈತೆ ನಿನ್ನೇನು ಊಟ? ಮತ್ತು ಇವತ್ತಿನ ಊಟಕ್ಕೆ ಡಿಫ್ರೆನ್ಸ್ ಭಾಳ ಐತಿ. ನಿನ್ ಕೇರಳ ಊಟ ನಮ್ಗೇನು ಇದಾಗಿಲ್ಲ, ಓಕೆ ಆಗಿಲ್ಲ. ಕರ್ನಾಟಕ ಊಟ 1 ನಂಬರ್. ಅನ್ನ ರಸ ಮೊಟ್ಟೆ ಐತೆ ಖರೆ ಮಸ್ತ್. ಅನ್ನ ತಗೋದು ಅಷ್ಟೇ 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 ಸಾಕು. ಮರ ಯಾಕೆ ನಮ್ಗೆ ನೋಡಿ ಹೆಂಗಿತ್ತ ಈ ಸ್ವಲ್ಪ ಜ್ವರ ಮುಟ್ ನೋಡಿದ್ರೆ ಗೊತ್ತಾಗಿರತ್ತೆ ನಿನಗೆ. ಸೊ ಗುರು, ನಾವು ಇವಾಗ ಊಟ ಮುಗಿಸ್ಬಿಟ್ಟು ಹೋಗ್ತಾ ಇದ್ದೀವಿ. ಕ್ರಿಕೆಟ್ ಆಡೋಣ ಅಂದ್ಕೊಂಡಿದ್ದೀವಿ. ಕ್ರಿಕೆಟ್ ಆಡ್ಬಿಟ್ಟು ಹೋಗ್ತೀವಿ. ಸೊ ಗಾಯ್ಸ್ ನೋಡಿ, ಚೇತನ ರಸ ಸೈಡ್ ಕಟ್ಟಾಕ್ತವ್ರೆ. ಕ್ರಿಕೆಟ್ ಆಡಿಗೆ ರೆಡಿಯಾಗಿದ್ದೀವಿ. ಟಿ ಎಲ್ಲ ಐತೆ. कितना सुंदर जंगल है ये। इतनी सुंदर जगह कहाँ से ढूंढ लिया? एकदम हेवनली एटमॉस्फेयर। धूम मचाए, सामने कोई टिक ना पाए। छोटा भीम, छोटा भीम, छोटा भीम, छोटा भीम, भीम भीम भीम, छोटा भीम. ನಾವಿವಾಗ ಫೋಟೋ ಶೂಟ್ ಎಲ್ಲ ಮುಗಿಸ್ಕೊ ಹೋಗ್ತಾ ಇದ್ದೀವಿ. ಅವ್ರು ಇನ್ನೂ ಫೋಟೋ ಶೂಟ್ ಮಾಡ್ತಾ ಇದ್ದಾರೆ. ಅక్కడ ತೋರಿಸ್ಬಿಟ್ಟೆ. ಆನೆ 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 ಅಲರ್ಟ್ ಆಗಿ ಅಲ್ಲಿ ಬೇಗ. ಆನೆ ಬಂದವಂತೆ, ಆನೆ ಬಂದವಂತೆ. ನಮ್ತ 1,000,000 ಐತೆ ಬ್ರೋ. ಅಲ್ಲಿ ನಿಮ್ಮ ಹತ್ರ ಐತೆ ಇವಾಗ ಸರಿನಾ? 1,000,000 ಮಾಡಿಕೊಂಡಿದ್ರೆ ನಿಮ್ಮ ಹತ್ರ ಇರುತ್ತೆ 1,000,000. ಇಲ್ಲಿ ಬರೀ ಟಿಟಿ ಮಾತ್ರ ಕಿಲೋಮೀಟರ್ ಮಾತ್ರ ಕ್ಲಿಯರ್ ಮಾಡೋದು. ಟಿಟಿ ಮತ್ತೆ ಟೋಲ್ ಕ್ಲಿಯರ್ ಮಾಡಲ್ಲ ಈಗ. ಬೆಳಗ್ಗೆ ಟೋಲ್ ಮತ್ತೆ ಇಲ್ಲ ಯುರೋಪ್ ಟೋಲ್ ಬ್ಯಾಕ್. ಬ್ರದರ್ ಗೈಸ್, ಏಯ್ ಬೈ ಬ್ರೋ. ಥ್ಯಾಂಕ್ ಯು. ಓಯ್ ಬರಮ್ಮ, ಓಯ್ ಬೈ ಬ್ರೋ. ಏನ್ ಸರ್ ಗಾಡಿ ಹೊಡೆದ್ರಿ ನೀವು? ಬಿಡಿ ಸರ್, ತುಂಬಾ ಫಾಸ್ಟ್ ಆಗಿ ಹೊಡೆದ್ರಿ. ಜೀವ ಲೆಕ್ಕಿಸದೆ ಗಾಡಿ ಓಡಿಸಿದಿರಲ್ಲ ಸರ್ ನೀವು. ಈಗ 4:00 ಬಸ್ ಐತಂದ್ರೆ ಬೈ ಮದ್ದೂರ್ಗೆ. 4:00 ಬಸ್ ಹತ್ಕೊಟ್ಟವ್ರೆ 6 ಗಂಟೆಗೆ ಹೊಟ್ಟೋಯ್ತು. ಬರಲಾ? BMTC ನಂದು BMTC 4 ಗಂಟೆಗೆ ಚಾಲು ಹಾಕೋ ನಮ್ಮ. ಓಕೆ ಬ್ರೋ, ಬೈ. ಥ್ಯಾಂಕ್ಸ್, ಬೈ. ಓಕೆ ಗೈಸ್, ಇಷ್ಟೇ ನಮ್ಮ ಟ್ರಿಪ್ಪು. ಈ ವ್ಲಾಗ್ ಏನು ಇಷ್ಟ ಆಗಿದೆ ನಿಮಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಓಕೆ ಫ್ರೆಂಡ್ಸ್, ಬಾಯ್. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.